ಮಾತ್ರ ಚೆನ್ನಾಗಿ ಗೊತ್ತು. ಬಾಯಿ ತೆಗೆದು ಗೊತ್ತಾಗುತ್ತಿಲ್ವಾ? ಯೇಸು ಕ್ರಿಸ್ತನೆಂಬ ತಂದೆ ನಿನಗೆ ಮಾತ್ರ ಗೊತ್ತಿರೋದಿಲ್ವಾ? ಅನ್ಯಕ್ಕೆ ಹೋಗಿ ಯೇಸು ಕ್ರಿಸ್ತನಲ್ಲ ಅವ್ರು ದೇವರು ಗೊತ್ತಿರ್ತಾರೆ. ಆದ್ರೆ ನೀನು ವೈಯಕ್ತಿಕವಾಗಿ ಎಲ್ಲ ವಿಷಯಗಳು ಅನುಭವಿಸಿದಲ್ಲ, ಇದಕ್ಕೆ ಹೋಗಿ ಅವ್ನ ವಿವರಣೆ ಆಗಿ ಅವ್ನು ಹೇಳುವಾಗ ಅವನೇನ್ ಮಾಡ್ತಾನೆ? ಹೌದು, ಪರಲೋಕ ತಂದೆ ನನ್ ತಂದೆ ಆಗಿದ್ದಾನೆ, ಅಲ್ಲಲ್ಯ ಏನಾಗಿದ್ದಾನೆ? ನನ್ ತಂದೆ ಆಗಿದ್ದಾನೆ ಅಂತ ಅವ್ರು ಒಪ್ಕೊಳ್ಳಿಕ್ಕೆ ಅವಕಾಶ ಆಗ್ತದೆ. ಈ ಕೆಲಸವನ್ನ ಕೊನೆ ಕಾಲದಲ್ಲಿ ನೀವು ಮಾಡ್ಬೇಕಾಗಿದೆ, ಅಲ್ಲಲ್ಯ. ಅವಾಗ ಮಾಡಿದ್ರೆ ದೇವ್ರು ಬರಿತಾದನ್ನ ದೇವ್ರ ಏನ್ ಮಾಡಿದ್ರು ಅಧಿಕಾರ ಬರಿತಾದನ್ನ ಸಂಭವಿಸಿದ್ರು, ಶೂನ್ಯವಾಗಿದ್ದನ್ನ ರೆಸ್ಟೋರೇಷನ್ ಮಾಡಿದ್ನು, ಅದನ್ನ ಅಧಿಕವಾಗಿ ಮಾಡಿ ಬೆಳಕಲ್ಲಿ ಆಳುವಂತೆ ಮಾಡಿದ್ರು. ಈ ಲೋಕದಲ್ಲಿ ಕೊನೆ ಕಾಲದಲ್ಲಿ ನಾವ್ ಇರುವಾಗ ಖಂಡಿತ ಹೇಳ್ತೀನಿ, ಏನ್ ನಡೀತಾ ಇದೆ ಸುತ್ತ ನಾವ್ ಅನ್ಕೊಳ್ತೀವಿ ಈ ಸರ್ಕಾರ ಇದೆ, ಇವ್ರು ಹಿಂಗ್ ಮಾಡ್ತಾ ಇದಾರೆ, ಅವ್ರು ಹಿಂಗ್ ಮಾಡ್ತಾ, ಅಲ್ಲಿ ಸ್ಟ್ರೈಕ್ ನಡೀತದೆ, ಇವೆಲ್ಲ ಈ ನಡೀತದೆ ಬೈಬಲ್ ವಾಕ್ಯ ಹೇಳ್ತದೆ. ಪ್ರಕಟಣಾ ಗ್ರಂಥದಲ್ಲಿ ನೀವು ಹೋಗಿ ನೋಡೋದಾದ್ರೆ ಬೈಬಲ್ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಕೊನೆ ಕಾಲದಲ್ಲಿ ಯುದ್ಧಗಳಾಗ್ತವೆ, ಬರಗಾಲಗಳು ಬರ್ತವೆ. ಕರ್ನಾಟಕದಲ್ಲಿ ಪ್ರೆಸೆಂಟ್ ಬರಗಾಲ ಇದೆ, ಹೆಚ್ಚಾಗಿ ಗೊತ್ತು, ನ್ಯೂಸ್ ಅಲ್ಲಿ ನೋಡೋಗ್ರಿ, ಬರಗಾಲ ಘೋಷಣೆ ಮಾಡಿದ್ರೆ ಬರಗಾಲ ಬರ್ತವೆ. ಆಮೇಲೆ ಅಲ್ಲಿನ